ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಇವತ್ತು ಸ್ವಲ್ಪ ನಮ್ಮದೊಂದು ಸಣ್ಣ ಕೈತೋಟ ಇದೆ. ಅಲ್ಲಿ ಹೋಗಿ ಅಲ್ಲಿ ಮಲ್ಲಿಗೆ ಹೂ ತುಂಬ ಆಗಿದೆ. ಬನ್ನಿ ಹೋಗಿ ನೋಡೋಣ ಎಷ್ಟೊಂದಾಗಿದೆ ಏನು ಅಂತ. ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಮಲ್ಲಿಗೆ ಹೂವು. ಅದರದ್ದು ಸುವಾಸನೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಫುಲ್ ಗಿಡದ ತುಂಬ ಹೂವಾಗಿದೆ. ಅದನ್ನು ಕೊಯ್ದುಕೊಂಡು ಬರೋಣ, ದೇವರು ಬಂದು ನಮ್ಮನೇಲೇ ಪ್ರತ್ಯಕ್ಷ ಆಗಿಬಿಡ್ಬೇಕು, ಅಷ್ಟೊಂದು ಖುಷಿಯಾಗ್ಬಿಡುತ್ತೆ ಇವತ್ತು ದೇವರಿಗೆ. ನೋಡಿ ಎಷ್ಟೊಂದು ಹೂವಾಗಿದೆ, ಮಲ್ಲಿಗೆ ಹೂವು, ದಾಸವಾಳ ಎಲ್ಲನೂ ಇದೆ. ಅದನ್ನೆಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಖುಷಿ ಆಯಿತು ಇವತ್ತು ಬೆಳಿಗ್ಗೆ ಅದನ್ನೆಲ್ಲ ಕೊಯ್ದುಕೊಂಡು ದೇವರಿಗೆ ಏರಿಸಿದ್ದಾಯಿತು. ಇವತ್ತು ನಾನು ಮುದ್ದೆ ಮಾಡಿದ್ದೆ. ಮುದ್ದೆ ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು ಇವತ್ತು ನನ್ನ ಮಗಳದ್ದು ಬರ್ತಡೇ ಇತ್ತು, ಸ್ಕೂಲಲ್ಲಿ ಸೆಲೆಬ್ರೇಷನ್. ಅದಕ್ಕೋಸ್ಕರ ಅವಳು ತುಂಬ ಖುಷಿಯಾಗಿದ್ಲು. ಟೈಮ್ ಪಾಸ್ ಆಗದೆ ಓದ್ತಾ ಇದ್ದಾಳೆ. ಹಾಗೆ ಚೆನ್ನಾಗಿ ರೆಡಿಯಾಗಿ, ಯಾಕೆಂದರೆ ಅವಳದ್ದು ಏಪ್ರಿಲ್ 5 ಆವಾಗ ಸ್ಕೂಲ್ ಕ್ಲೋಸ್ ಆಗಿರುತ್ತೆ. ಅದಕ್ಕೋಸ್ಕರ ಅವಳದ್ದು ನಕ್ಷತ್ರದ ಪ್ರಕಾರ ಇವತ್ತು ಬರುತ್ತೆ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದ್ಲು. ಚಾಕ್ಲೇಟ್ಸ್ ಎಲ್ಲ ತಗೊಂಡು ಫ್ರೆಂಡ್ಸಿಗೆ, ಟೀಚರ್ಸ್ಗೆ, ಸ್ಕೂಲ್ ಬಸ್ ಫ್ರೆಂಡ್ಸಿಗೆ ಎಲ್ರಿಗೂ ಕೊಡಬೇಕು ಅಂತ ಎಲ್ಲ ಚಾಕ್ಲೇಟನ್ನೆಲ್ಲ ರೆಡಿ ಮಾಡಿಕೊಂಡು ತಯಾರಾಗ್ಬಿಟ್ಟು ಹೋಗಿದ್ದಾಳೆ. ಎಷ್ಟೊಂದು ಖುಷಿಯಾಗಿದ್ಲು. ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಿರುತ್ತಲ್ವ, ಬರ್ತ್ಡೇ ಬಂತು ಅಂದರೆ ಅದು ಎಷ್ಟೊಂದು ಖುಷಿಯಿಂದ ಎಂಜಾಯ್ ಸ್ಕೂಲಿಂದ ಬಂದು ಹಾಗೆ ಕನ್ಯಾ ಪೂಜೆಗೆ ಕರೆದಿದ್ರು ಅವ್ರ ಮೇಡಮ್ಮು. ಸೊ ಎಸ್, ಶಿ ಈಸ್ ಹ್ಯಾಪಿ. ಹೀಗೆ ಕಳೀತು ನಾನು ಇವತ್ತಿನ ದಿವಸ.